Hi my dear students, Karnataka Secondary Educational Examination Board ಇಂದ ರಿಲೀಸ್ ಆಗಿರುವಂತ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಬೇಸ್ಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದೆ. ಸೊ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಆನ್ಸರ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ನಿಮ್ಮೆಲ್ಲರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಲ್ರೆಡಿ ಹಿಂದಿನ ವಿಡಿಯೋಸ್ನಲ್ಲಿ ಹೇಳಿದ್ದೀನಿ, ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ ಅಂತ. ಸೊ ಮತ್ತೆ ಈ ವಿಡಿಯೋದಲ್ಲಿ ಅದನ್ನು ಡಿಸ್ಕಸ್ ಮಾಡದೆ ಉತ್ತರಗಳ ಕಡೆ ಗಮನ ಕೊಡೋಣ. ಸೊ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಸಾರಾ ಅಬೂಬಕರ್ ಅವರ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಬಿಜಾಪುರ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಕಾಸರಗೋಡು. 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಸರಗೋಡು ಆಗಿದೆ. ಸೊ ಕಾಸರಗೋಡು ಸಾರಾ ಅಬೂಬಕರ್ ಅವರ ಜನ್ಮಸ್ಥಳವಾಗಿದೆ. ಎರಡನೇ ಪ್ರಶ್ನೆ, ಮುದುಕಿಯ ಕೈಯಲ್ಲಿದ್ದ ದೀಪದ ಬೆಳಕು ಹೊರಬೀಳದಂತೆ ದೀಪದ ಒಂದು ಭಾಗಕ್ಕೆ ಅಂಟಿಸಿದ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯನ್ನ ಹಿಂದಿನ ವಿಡಿಯೋಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ. ಆಪ್ಷನ್ಗಳು ಕಾಗದ, ಬಟ್ಟೆ, ಎಲೆ, ಬುಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಗದ. ಮೂರನೆಯ ಪ್ರಶ್ನೆ, ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ನೀಡಿದ ಪ್ರಶಸ್ತಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಭಾರತ ರತ್ನ ಪ್ರಶಸ್ತಿ, ಸರ್ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಆಪ್ಷನ್ ಎ ಭಾರತ ರತ್ನ ಪ್ರಶಸ್ತಿಯನ್ನ ಭಾರತ ಸರ್ಕಾರವು ವಿಶ್ವೇಶ್ವರಯ್ಯನವರಿಗೆ ನೀಡಿತು. ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಶಬರಿಯ ಪ್ರಕಾರ ಗುರುಸಿದ್ಧರು ಮೆಚ್ಚಿದಂತಹ ಸನ್ಮಂಗಳ ಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡೋದಾದ್ರೆ ರಾಮ, ಲಕ್ಷ್ಮಣ, ಧನು, ದಶರಥ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಮ. ರಾಮ ಸರಿಯಾದ ಉತ್ತರ ಆಗಿದೆ. ಶಬರಿಯ ಪ್ರಕಾರ ಗುರುಸಿದ್ಧರು ಮೆಚ್ಚಿದಂತಹ ಸನ್ಮಂಗಳ ಮೂರ್ತಿ ರಾಮ ಆಗಿದ್ದಾನೆ. ಇನ್ನು ಐದನೆಯ ಪ್ರಶ್ನೆ, ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದವರು ಯಾರು? ಈ ಒಂದು ಪ್ರಶ್ನೆಯನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಆಪ್ಷನ್ಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯನವರು, ಲಾರ್ಡ್ ಸಂಡ್ ಹರ್ಸ್ಟ್ ರವರು, ರಂಗಾಚಾರ್ಲು ರವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿದ್ದಾರೆ. ಇನ್ನು ಆರನೆಯ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ದೇವರೆಂದರೆ ಯಾರು? ಆಪ್ಷನ್ಗಳು ಪ್ರಜ್ಞೆ, ಇಷ್ಟಲಿಂಗ, ವಚನ, ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಜ್ಞೆ ಆಗಿದೆ. ಇನ್ನು ಏಳನೆಯ ಪ್ರಶ್ನೆ, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಹುಲಿಯ ಧರ್ಮಶ್ರದ್ಧೆ, ಕಿರ್ದಿ ಪುಸ್ತಕ, ಭಗವದ್ಗೀತೆ, ಪುಣ್ಯಕೋಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಆಪ್ಷನ್ ಬಿ ಕಿರ್ದಿ ಪುಸ್ತಕ ಬಂದು ಶಾನುಭೋಗರ ರಾಜಭಕ್ತಿಯ ಲಾಂಛನ. ಇನ್ನು ಎಂಟನೆಯ ಪ್ರಶ್ನೆ, ವೃಕ್ಷ ಸಾಕ್ಷಿ ಪಾಠದ ಆಶಯ ಏನು ಅಂತ ಕೇಳಿದ್ದಾರೆ. ಗುಣಕ್ಕಿಂತ ಹಣ ಮೇಲು, ಹಣಕ್ಕಿಂತ ಗುಣ ಮೇಲು, ಹಣ ಮತ್ತು ಗುಣಕ್ಕಿಂತ ದೇವರು ಮೇಲು, ಇಂದು ಕಷ್ಟಪಟ್ಟರೆ ನಾಳೆ ಸುಖ. ಸೊ ಈ ಪಾಠದ ಆಶಯ ಏನು ಅಂತ ನೀವು ಬರಿಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಣಕ್ಕಿಂತ ಗುಣ ಮೇಲು ವೃಕ್ಷ ಸಾಕ್ಷಿ ಪಾಠದ ಆಶಯವಾಗಿದೆ. ಒಂಬತ್ತನೇ ಪ್ರಶ್ನೆ, ಬೆಳಕಿಗೊಲಿದವರ್ ಉರಿದ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ. ಇದರ ಮುಂದುವರಿದ ಭಾಗ ಏನು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಮರಣವಲ್ಲ ಮುಕ್ತಿ ಪ್ರಭೋ, ಇದುವೇ ನನ್ನ ಪೂಣ್ಕೆ, ಬಾಳ ಸುತ್ತಿಹ ದೇವತೇಜವ, ಕಾಂಬರಿಗೆ ಇದೇ ಲಕ್ಷ್ಮಣ, ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರೆನೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಸೊ ಈ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಬಾಳ ಸುತ್ತಿಹ ದೇವತೇಜವ, ಕಾಂಬರಿಗೆ ಇದೇ ಲಕ್ಷ್ಮಣ. ಸೊ ಇದು ಈ ಒಂದು ಸೆಂಟೆನ್ಸ್ನ ಮುಂದುವರಿದ ಭಾಗವಾಗಿದೆ. ಇನ್ನು 10ನೆಯ ಪ್ರಶ್ನೆ, ಎ.ಎನ್. ಮೂರ್ತಿರಾವ್ ಅವರ ಪೂರ್ಣ ಹೆಸರು ಏನು? ಆಪ್ಷನ್ಗಳು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ನರಸಿಂಹ, ಅಕ್ಕಿ ಹೆಬ್ಬಾಳು ಮೂರ್ತಿರಾವ್, ಆಪ್ಷನ್ ಡಿ ಅಕ್ಕಿ ಹೆಬ್ಬಾಳು ನರಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಇದು ಎ.ಎನ್. ಮೂರ್ತಿರಾವ್ ಅವರ ಪೂರ್ಣ ಹೆಸರಾಗಿದೆ. 11ನೇ ಪ್ರಶ್ನೆ, ಮನೆ ಮಂಚಮ್ಮ ಇಂದು ಪೂಜಿತಳಾಗುತ್ತಿದ್ದುದು. ಆಪ್ಷನ್ಗಳು ಗುಡಿಸಲಿನಲ್ಲಿ, ದೇವಸ್ಥಾನದಲ್ಲಿ, ಚಾವಣಿ ಇಲ್ಲದ ಗುಡಿಯಲ್ಲಿ, ಜನರ ಮನಸ್ಸಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಚಾವಣಿ ಇಲ್ಲದ ಗುಡಿಯಲ್ಲಿ. ಇನ್ನು 12ನೇ ಪ್ರಶ್ನೆ, ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ಕಳೆದಿದ್ದು ಹೀಗೆ ಯಾವ ರೀತಿ ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಪುಸ್ತಕಗಳನ್ನು ಓದುತ್ತಾ, ದೇವಗುರು ಮತ್ತು ದ್ವಿಜರ ಪೂಜೆ ಮಾಡುತ್ತಾ, ತಿಂಡಿ ತಿಂದು ಮನೆ ಕೆಲಸ ಮಾಡುತ್ತಾ, ಊರೆಲ್ಲ ಅಡ್ಡಾಡುತ್ತಾ. ಇದಕ್ಕೆ ಸರಿಯಾದ ಆಪ್ಷನ್ ಬಿ ಆಗಿದೆ. ದೇವಗುರು ಮತ್ತು ದ್ವಿಜರ ಪೂಜೆ ಮಾಡುತ್ತಾ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. 13ನೇ ಪ್ರಶ್ನೆ,
ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದ ಪದ್ಯ ಭಾಗ ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿವೆ ನೋಡಿದಿರಾ, ಹಸುರು, ಹಲಗಲಿ ಬೇಡರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಕಲ್ಪ ಗೀತೆ. ಇನ್ನು 14ನೇ ಪ್ರಶ್ನೆ, ಹಕ್ಕಿಯ ಗರಿಯಲ್ಲಿರುವ ಬಣ್ಣಗಳು. ಆಪ್ಷನ್ ಎ ಹಳದಿ ಕೆಂಪು, ಆಪ್ಷನ್ ಬಿ ನೀಲಿ ಹಸಿರು, ಆಪ್ಷನ್ ಸಿ ಕರಿನರೆ, ಆಪ್ಷನ್ ಡಿ ಬಿಳಿ ಹೊಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಕರಿನರೆ. 15ನೇ ಪ್ರಶ್ನೆ, ವೀರ ಕಲಿಗಳ ವೀರ ಸಾಹಸ, ಉಜ್ವಲ ಜೀವನವನ್ನು ವರ್ಣಿಸುವ ಕಥಾನಾತ್ಮಕ ಕಾವ್ಯಗಳು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಲಾವಣಿಗಳು, ಗೀತನಾಟಕಗಳು, ಪ್ರವಾಸ ಕಥನಗಳು, ಲಲಿತ ಪ್ರಬಂಧಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಾವಣಿಗಳು ಆಗಿದೆ. ಇನ್ನು 16ನೇ ಪ್ರಶ್ನೆ, ರವಿಸುತನ ಕಿವಿಯಲ್ಲಿ ಭಯವನ್ನು ಬಿತ್ತಿದವನು ಯಾರು. ಆಪ್ಷನ್ಗಳು ಕೃಷ್ಣ, ಫಲ್ಗುಣ, ಕುರುಪತಿ, ಕಲಿಭೀಮ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ, ಕೃಷ್ಣ. 17ನೇ ಪ್ರಶ್ನೆ, ಕವಿ ಕುವೆಂಪುರವರಿಗೆ ಸಂಜೆಯ ಬಿಸಿಲು ಈ ರೀತಿ ಕಂಡಿದೆ. ಆಪ್ಷನ್ಗಳು ಕೆಂಪಾಗಿ, ಹಸುರಾಗಿ, ಹಳದಿಯಾಗಿ, ಕಾರ್ಮೋಡದಂತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ಹಸಿರಾಗಿ ಕಂಡಿದೆ. ಇನ್ನು 18ನೇ ಪ್ರಶ್ನೆ, ದುರ್ಯೋಧನನಿಗೆ ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಕರ್ಣ, ಭೀಷ್ಮಾಚಾರ್ಯರು, ಧರ್ಮರಾಯ, ದುಶ್ಯಾಸನ ಇವು ಆಪ್ಷನ್ಗಳಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಮಾಚಾರ್ಯರು. 19ನೇ ಪ್ರಶ್ನೆ, ಶ್ರೀರಾಮನ ಯಜ್ಞಾಶ್ವವು ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಬರಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ಆಪ್ಷನ್ ಎ ಹುಲ್ಲಿನ ಹಸುರಿಗೆ ಎಳಸಿ, ಆಪ್ಷನ್ ಬಿ ವಾಲ್ಮೀಕಿ ಮುನಿಯ ತೋಟವನ್ನು ಹಾಳು ಮಾಡಲು, ಆಪ್ಷನ್ ಸಿ ಆಶ್ರಮದಲ್ಲಿ ಬೆಳೆದ ಹಣ್ಣುಗಳನ್ನು ತಿನ್ನಲು, ಆಪ್ಷನ್ ಡಿ ಆಶ್ರಮದ ಸೌಂದರ್ಯವನ್ನು ನೋಡಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಲ್ಲಿನ ಹಸುರಿಗೆ ಎಳಸಿ ಶ್ರೀರಾಮನ ಯಜ್ಞಾಶ್ವವು ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಬಂದಿತು. ಇನ್ನು 20ನೆಯ ಪ್ರಶ್ನೆ, ಹಲಗಲಿಯ ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳಿದ ಬ್ರಿಟಿಷ್ ಅಧಿಕಾರಿ ಯಾರು. ಆಪ್ಷನ್ಗಳು ಹೆಬ್ಲಕ್ ಸಾಹೇಬ, ಚಟೇಕಾರ, ಕಾರಾ ಸಾಹೇಬ, ಟಾರಾ ಸಾಹೇಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಕಾರಾ ಸಾಹೇಬ. ಇನ್ನು 21ನೆಯ ಪ್ರಶ್ನೆ, ನಕುಲ ಸಹದೇವರ ತಾಯಿಯ ಹೆಸರೇನು. ಆಪ್ಷನ್ ಎ ಕುಂತಿ, ಆಪ್ಷನ್ ಬಿ ಮಾದ್ರಿ, ಆಪ್ಷನ್ ಸಿ ದ್ರೌಪದಿ, ಆಪ್ಷನ್ ಡಿ ಗಾಂಧಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ಮಾದ್ರಿ. ಮಾದ್ರಿ ನಕುಲ ಸಹದೇವರ ತಾಯಿಯ ಹೆಸರಾಗಿದೆ. 22ನೇ ಪ್ರಶ್ನೆ, ಕುವೆಂಪುರವರ ಆತ್ಮಕಥನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ಪಕ್ಷಿಕಾಶಿ, ನೆನಪಿನ ದೋಣಿಯಲ್ಲಿ, ಶ್ರೀರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಆತ್ಮಕಥನ. 23ನೇ ಪ್ರಶ್ನೆ, ಛಲವನ್ನೇ ಮರೆಯುವುದಾಗಿ ನಿರ್ಧರಿಸಿದವನು ಯಾರು. ಭೀಮ, ಅರ್ಜುನ, ದುರ್ಯೋಧನ, ಕರ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದುರ್ಯೋಧನ. ಇನ್ನು 24ನೆಯ ಪ್ರಶ್ನೆ, ದಾರಾ ಬೇಂದ್ರೆಯವರ ಕಾವ್ಯನಾಮ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಅಂಬಿಕಾತನಯ ದತ್ತ, ಕುವೆಂಪು, ವಿನಾಯಕ, ಪೂತಿನ. 24ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಬಿಕಾತನಯ ದತ್ತ. ಇನ್ನು 25ನೆಯ ಪ್ರಶ್ನೆ, ಲವನು ರಾಮನ ಯಜ್ಞಾಶ್ವವನ್ನು ಈ ಗಿಡಕ್ಕೆ ಕಟ್ಟಿದನು. ಆಪ್ಷನ್ಗಳು ಬೇವು, ಬಾಳೆ, ಹೊಂಗೆ, ದಾಸವಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆ. ಬಾಳೆ ಗಿಡಕ್ಕೆ ಕಟ್ಟಿದನು. 26ನೇ ಪ್ರಶ್ನೆ, ಮತಗಳೆಲ್ಲವೂ ಪಥಗಳು ಎನ್ನುವ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಹೊಸ ಭರವಸೆಗಳ ಕಟ್ಟೋಣ, ಹೊಸ ಎಚ್ಚರದೊಳು ಬದುಕೋಣ, ಪ್ರೀತಿಯ ಹಣತೆಯ ಹಚ್ಚೋಣ, ಮುಂಗಾರಿನ ಮಳೆಯಾಗೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ಹೊಸ ಎಚ್ಚರದೊಳು ಬದುಕೋಣ. ಇನ್ನು 27ನೇ ಪ್ರಶ್ನೆ, ಸರ್ವಧರ್ಮ ಸಮ್ಮೇಳನವು ನಡೆದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಚಿಕಾಗೋ, ಪ್ಯಾರಿಸ್, ಲಂಡನ್, ನ್ಯೂಯಾರ್ಕ್ ಆಪ್ಷನ್ಗಳಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಕಾಗೋ. ಚಿಕಾಗೋನಲ್ಲಿ ಸರ್ವಧರ್ಮ ಸಮ್ಮೇಳನವು ನಡೀತು. 28ನೇ ಪ್ರಶ್ನೆ, ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ಹೆದರಿದವರು ಯಾರು. ಆಪ್ಷನ್ಗಳು ಕಮ್ಮಾರ, ವಸಂತ, ಕುಂಬಾರ, ನೇಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಸಂತ ಆಗಿದೆ. 29ನೇ ಪ್ರಶ್ನೆ, ಬದಿನಲ್ಲಿ ಹುಟ್ಟೋದು, ಬದಿನಲ್ಲಿ ಬೆಳೆಯೋದು, ಹೋಗೋರ ಮಂಜೆರಗ ಹಿಡಿಯೋದು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಗರಕೆಯ ಹುಲ್ಲು, ಉತ್ತಾರಣಿ ಗಿಡ, ಬೀಸುಕಲ್ಲು, ತಾವರೆ ಬೇರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತಾರಣಿ ಗಿಡ. 30ನೇ ಪ್ರಶ್ನೆ, ಭಗತ್ ಸಿಂಗ್ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸೇರು ತೀರಿಸಿಕೊಂಡಿದ್ದರ ಫಲ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ಮರಣದಂಡನೆಗೆ ಗುರಿಯಾದದ್ದು,
ಪರಮವೀರ ಚಕ್ರ ಪ್ರಶಸ್ತಿ ಪಡೆದದ್ದು, ಸರ್ ಪದವಿ ಪಡೆದದ್ದು, ಎಲ್ಲರಿಂದಲೂ ಶ್ಲಾಘನೆಗೆ ಒಳಗಾದದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮರಣದಂಡನೆಗೆ ಗುರಿಯಾದದ್ದು. ಇನ್ನು 31ನೇ ಪ್ರಶ್ನೆ, ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ, ಉದ್ಧರಣ ಚಿಹ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ವಿವರಣಾತ್ಮಕ ಚಿಹ್ನೆಯನ್ನ ನಾವು ಬಳಸ್ತೇವೆ. ಕಡೆಗಣ್ಣು ಪದವು ಯಾವ ಸಮಾಸಕ್ಕೆ ಸೇರಿದೆ ಅಂತ ಕೇಳ್ತಾ ಇದ್ದಾರೆ. 32ನೇ ಪ್ರಶ್ನೆಯ ಸರಿಯಾದ ಉತ್ತರ ಇದು ಅಂಶಿ ಸಮಾಸಕ್ಕೆ ಸೇರಿದೆ. ಇನ್ನು 33ನೆಯ ಪ್ರಶ್ನೆ, ಕೊರೋನಾ ಮಹಾಮಾರಿ ಹೆಚ್ಚಾಗಿರುವುದರಿಂದ ಬಸ್ಸುಗಳ ಸಂಚಾರವನ್ನು ತಾತ್ಕಾಲಿಕ ರದ್ದುಗೊಳಿಸಲಾಗಿದೆ. ಈ ವಾಕ್ಯದಲ್ಲಿರುವ ಅನ್ಯ ದೇಶೀಯ ಪದ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಬಸ್ಸು, ತಾತ್ಕಾಲಿಕ, ಮಹಾಮಾರಿ, ಸಂಚಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಸ್ಸು. ಬಸ್ಸು ಅನ್ನೋದು ಒಂದು ಅನ್ಯ ದೇಶೀಯ ಪದ ಆಗಿದೆ. 34ನೇ ಪ್ರಶ್ನೆ, ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮ, ಅಂ, ಒಳ್, ಅತ್ತಣಿಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಳ್ ಅನ್ನೋದು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. 35ನೇ ಪ್ರಶ್ನೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಏನು ಅಂತ ಕೇಳ್ತಾ ಇದ್ದಾರೆ. ಇದೊಂದು ಗಾದೆ ಮಾತಾಗಿದೆ. ಆಪ್ಷನ್ಗಳು ಯೌವನವಿಲ್ಲ, ಬಂಧುವಿಲ್ಲ, ಮುಪ್ಪಿಲ್ಲ, ನೆಂಟರಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಂಧುವಿಲ್ಲ. ತಾಯಿಗಿಂತ ಬಂಧುವಿಲ್ಲ. ಇನ್ನು 36ನೇ ಪ್ರಶ್ನೆ, ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಆ ಅಲಂಕಾರವು ಏನು ಅಂತ ಕೇಳಿದರೆ ಇದು ಯಾವ ಅಲಂಕಾರ ಅಂತ ನೀವು ಬರಿಬೇಕು. ಈ ಸ್ಟೇಟ್ಮೆಂಟು ಯಾವ ಒಂದು ಅಲಂಕಾರಕ್ಕೆ ಹೋಲುತ್ತೆ. ಆಪ್ಷನ್ಗಳು ದೃಷ್ಟಾಂತ ಅಲಂಕಾರ, ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಆಪ್ಷನ್ ಎ, ದೃಷ್ಟಾಂತ ಅಲಂಕಾರ. ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಆ ಒಂದು ಅಲಂಕಾರವನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಕರಿತೇವೆ. ಇನ್ನು 37ನೇ ಪ್ರಶ್ನೆ, ಅಬ್ಬರ ಪದದಲ್ಲಿ ಕಂಡುಬರುವ ಅಕ್ಷರ ಗಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಬ್ಬರ ಅಂತ ಹೇಳಿದಾಗ ಯಾವ ಅಕ್ಷರ ಗಣ ಬರುತ್ತೆ? ಆಪ್ಷನ್ಗಳು ಮಗಣ, ತಗಣ, ಭಗಣ, ಯಗಣ. ಸೊ ಇದಕ್ಕೆ ಸರಿಯಾದ ಉತ್ತರ ಭಗಣ. ಆಪ್ಷನ್ ಸಿ ಸರಿಯಾದ ಉತ್ತರ. 38ನೇ ಪ್ರಶ್ನೆ, ಪಾದುಕಾ ಪದದ ತದ್ಭವ ರೂಪ ಏನು? ಆಪ್ಷನ್ಗಳು ಪೀಠಿಕೆ, ಹವುಗೆ, ಹವಗೆ, ಹಾವುಗೆ. ಈ ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕು. ಪಾದುಕಾ ಪದದ ತದ್ಭವ ರೂಪ ಹಾವುಗೆ ಅಂತ ಆಗಿದೆ. ಸೊ ಆಪ್ಷನ್ ಡಿ, ಹಾವುಗೆ ಸರಿಯಾದ ಉತ್ತರ. ಇನ್ನು 39ನೇ ಪ್ರಶ್ನೆ, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಭಾವಸೂಚಕಾವ್ಯಯಗಳು, ಕ್ರಿಯಾರ್ಥಕಾವ್ಯಗಳು, ಅನುಕರಣಾವ್ಯಯಗಳು, ಸಮಾನಾರ್ಥಕಾವ್ಯಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಕ್ರಿಯಾರ್ಥಕಾವ್ಯಗಳು. ಕ್ರಿಯಾರ್ಥಕಾವ್ಯಗಳು ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳು ಆಗಿವೆ. ಕೊನೆಯ ಪ್ರಶ್ನೆ, ತಾಯಿಗೆ ಪತ್ರ ಬರೆಯುವಾಗ ಪತ್ರದಲ್ಲಿ ಆರಂಭದ ಸಂಬೋಧನೆ ಹೀಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಗಳು ತೀರ್ಥ ರೂಪರವರಿಗೆ, ಮಾತೃಶ್ರೀಯವರಿಗೆ, ಪೂಜ್ಯ ಗುರುಗಳೇ, ಮಾನ್ಯರೇ. ತುಂಬಾ ಸುಲಭವಾದ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾತೃಶ್ರೀ ಅಂತ ನೀವು ಬರೀಬೇಕು. ಸಂಬೋಧನೆ ಮಾಡುವಾಗ ಪತ್ರ ಬರೀಬೇಕಾದ್ರೆ ಮಾತೃಶ್ರೀಯವರಿಗೆ ಅಂತ ಸಂಬೋಧನೆ ಮಾಡ್ತೀರಾ. ಸೊ ಇದಿಷ್ಟು ಕೂಡ ಪ್ರಥಮ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಆನ್ಸರ್ಸ್. ಈ ವಿಡಿಯೋದಲ್ಲಿ ನಾನು ತಿಳಿಸಿರುವಂಥ ಉತ್ತರಗಳು ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಈ ಆನ್ಸರ್ ಕೀನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ಮೀ.